ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಬೆಂಕಿ ಹಚ್ಚಿ ವಿಲನ್ ತುಂಬ ಮಜಾ ತಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಏನೋ ಒಂದು ಹುಡುಕಾಟವನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ, ಯಾಕೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ ಈಗ ಎಲ್ಲ ಸ್ಪರ್ಧಿಗಳಿಗೆ 2 ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2 ಟಾಸ್ಕಲ್ಲಿ ಒಂದು ಸೈಕಲ್ ಟಾಸ್ಕ್, ಇನ್ನೊಂದು ಸರ್ಚಿಂಗ್ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸೈಕಲ್ ಟಾಸ್ಕಲ್ಲಿ 2 ಜನ ಸ್ಪರ್ಧಿಗಳು ಅಷ್ಟೇ ಆಡ್ತಾ ಇದ್ದಾರೆ. ಮೊದಲನೇದಾಗಿ ಧನುಷ್ ಮತ್ತು ರಘು ಅವರು ಆಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಇವರು ರಾತ್ರಿ ಪೂರ್ತಿಯಾಗಿ ಇವರು ಸೈಕಲ್ನ ತುಳಿತಾ ಇರಬೇಕು. ಗ್ರೌಂಡಲ್ಲಿ ಒಂದು ಸೈಕಲ್ನ ಸೆಟಪ್ ಮಾಡಿದ್ದಾರೆ. ಆ ಸೈಕಲ್ನ ತುಳಿತಾ ಇದ್ದರೆ ಮಾತ್ರ ಉಳಿದಂಥವ್ರು ನಿದ್ದೆ ಮಾಡ್ಬೋದು. ಸೊ ಏನಾದರೂ ಅವರು ಸೈಕಲ್ ತುಳಿಯೋದು ಬಿಟ್ಟರು ಅಂದರೆ ಒಂದು ಹಾರನ್ ಬರುತ್ತೆ. ಸೊ ಆ ಹಾರನ್ ಇರಿಟೇಷನ್ನಿಂದ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಎದ್ಬಿಡ್ತಾರೆ. ಸೊ ಹಾಗಾಗಿ ಅವರು ನಿದ್ದೆ ಮಾಡಬೇಕಪ್ಪ ಅಂದರೆ ಕಂಟಿನ್ಯೂಸ್ಲಾಗಿ ಬಿಗ್ ಬಾಸ್ ಎಲ್ಲಿವರೆಗೂ ನಿಲ್ಲಿಸಿ ಅಂತ ಹೇಳುತ್ತೋ ಅಲ್ಲಿವರೆಗೂ ಆ ಸೈಕಲ್ನ ತುಳಿತಾನೇ ಇರಬೇಕು. ಸೊ ಈ ವಿಲನ್ನ ಇದೊಂದು ದೊಡ್ಡ ಐಡಿಯಾ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಧನುಷ್ ಮತ್ತು ರಘು ಅವರು ಅಷ್ಟೇ ಆಡ್ತಾ ಇದ್ದಾರೆ. ತುಂಬ ಸೈಕಲ್ನ ತುಳಿತಾನೇ ಇದ್ದಾರೆ. ಸೊ ನೆಕ್ಸ್ಟ್ ವಿಲನ್ ಹೇಳೋವರೆಗೂ ಆ ಸೈಕಲ್ನ ತುಳಿತಾನೇ ಇರಬೇಕು. ಸೊ ರಾತ್ರಿ ಯಾವುದೂ ಬಿಡ್ತಾ ಇಲ್ಲ. ಸೊ ಅವ್ರು ಮಲಗೋಕ್ಕೂ ರೆಸ್ಟ್ ಕೊಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಆ ರೀತಿಯ ಒಂದು ಸೈಕಲ್ನ ತುಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ 2 ಜನ ಸ್ಪರ್ಧಿ, ಧನುಷ್ ಮತ್ತು ರಘು ಅವರು ಅಂತ. ಸೊ ಈ ಪ್ರೋಮೋದಲ್ಲಿ ರಘು ಅವ್ರನ್ನ ತೋರಿಸಿಲ್ಲ, ಬಟ್ ಇಲ್ಲಿ ಧನುಷ್ ಅವರು ತುಳಿತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಧನುಷ್ ಅವರು ಬೆಳಗ್ಗೆ ಬರುವಂತಹ ಸಾಂಗ್ವರೆಗೂ ಆ ಒಂದು ಸೈಕಲ್ನ ತುಳಿತಾನೇ ಇರಬೇಕು. ಸೊ ಆ ಸೈಕಲ್ನ ತುಳಿಯೋದು ಬಿಟ್ಟಪ್ಪ ಅಂದರೆ ಒಂದು ಇರಿಟೇಷನ್ ಸಾಂಗ್ ಬಂದ್ಬಿಡುತ್ತೆ. ಅಲ್ಲಿರುವಂಥ ಮಲಗಿರುವಂಥ ಎಲ್ಲ ಸ್ಪರ್ಧಿಗಳು ಎದ್ದೇಳ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಮಲಗೋಕ್ಕೂ ಕೂಡ ಚಾನ್ಸ್ ಕೊಡಲ್ಲ. ಬಟ್ ಹಾಗಾಗಿ ಈ ಒಂದು ಸೈಕಲ್ನ ತುಳಿತಾನೇ ಇರಬೇಕು. ಈ ಕಡೆ ಆದರೆ ಒಂದು ಟಾಸ್ಕ್ ಆದರೆ ಇನ್ನೊಂದು ಟಾಸ್ಕು ಗಿಲ್ಲಿಯವರ ಪರ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಎಪಿಸೋಡ್ನಲ್ಲಿ ಗಿಲ್ಲಿಗೆ 2 ಡೀಲ್ಗಳನ್ನ ಕೊಟ್ಟಿದ್ರು. ಸೊ ಗಿಲ್ಲಿ ಮತ್ತು ಅಶ್ವಿನಿಗೆ. ಆ್ಯಕ್ಚುಲಿ ಇಲ್ಲಿ ಆ 2 ಡೀಲ್ಗಳನ್ನ ಯಾರು ಕಂಪ್ಲೀಟ್ ಮಾಡ್ತಾರೆ, ಸೊ ಅವರಿಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದರು. ಸೊ ಈಗ ಇಬ್ಬರು ಸೇರಿಕೊಂಡು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಯಾವುದಪ್ಪ ಅಂದರೆ ಕಾವ್ಯವರು ಅಳಿಸುವಂಥ ಡೀಲ್ನ ಕೊಟ್ಟಿದ್ರು. ಇನ್ನೊಂದು ಕಿಚ್ಚನ ಚಪ್ಪಾಳೆ ಬಂದಿರುವಂಥ 3 ಜನರ ಫೋಟೋವನ್ನು ಸ್ಟೋರ್ ರೂಮಲ್ಲಿ ಇಡಬೇಕಾಗಿತ್ತು. ಸೊ ಅದೇ ರೀತಿ ರಾತ್ರಿ ಹೊತ್ತು ನಮ್ಮ ಗಿಲ್ಲಿಯವರು ಆ ಕಿಚ್ಚನ ಫೋಟೋಗಳನ್ನ ತೆಗೆದು ಸ್ಟೋರ್ ರೂಮಲ್ಲಿ ಇಟ್ಟಿದ್ರು. ಬಟ್ ಇದೇನಾಗಿದೆ ಅಂದರೆ ಅಲ್ಲಿರುವಂಥ ಡೆವಿಲ್ ಅವರಿಗೆ ಒಂದು ಉಲ್ಟಾ ಟಾಸ್ಕ್ ಕೊಟ್ಬಿಡಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಡೆವಿಲ್ ಏನು ಹೇಳಿದೆ, ಆಲ್ರೆಡಿ ಕಿಚ್ಚನ ಚಪ್ಪಾಳೆಯ ಒಂದು ಫೋಟೋಗಳನ್ನ ಕಳ್ತನವಾಗಿದೆ, ದಯವಿಟ್ಟು ಅದು ಎಲ್ಲಿ ಇಟ್ಟಿದ್ದಾರೆ ಅಂತ ಹುಡುಕಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಆ ಕಿಚ್ಚನ ಚಪ್ಪಾಳೆ ಬಂದಿರುವಂತಹ ಸ್ಪರ್ಧಿಗಳ ಫೋಟೋಗಳನ್ನ ಹುಡುಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಎಲ್ಲಿ ನಮ್ಮ ಧನುಷ್ ಅವರು ಸೈಕಲ್ ತುಳಿಯುವಂಥ ಸಮಯದಲ್ಲಿ ಎಲ್ಲ ಸ್ಪರ್ಧಿಗಳು ಅಲ್ಲಿರ್ತಾರೆ. ಅಂಥ ಸಮಯದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಪ್ಲ್ಯಾನ್ ಮಾಡಿಕೊಂಡು ಆ ಒಂದಿಷ್ಟು 3 ಫೋಟೋಗಳನ್ನ ತೊಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಡ್ತಾರೆ. ಬಟ್ ಇಲ್ಲಿ ಆ ಒಂದು ಡೀಲ್ಗೆ ಒಪ್ಕೊಂಡು ಗಿಲ್ಲಿಯವರು ಆ ಡೀಲ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಆ ಫೋಟೋಗಳೇನಾದರೂ ಬೇರೆ ಕೈಗೆ ಸಿಕ್ಕರೆ ಈ ಡೀಲ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋದು ಕಳ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ 2 ಡೀಲ್ಗಳಲ್ಲಿ 1 ಡೀಲ್ನ ಕಂಪ್ಲೀಟ್ ಮಾಡಿದ್ದಾರೆ ಯಾರು, ಗಿಲ್ಲಿಯವರು. ಸೊ ಅಂದಪ್ಪ ಮೊದಲೇ ಟಾಸ್ಕ್ ಬಂದುಬಿಟ್ಟು ಕಾವ್ಯವ್ರನ್ನ ಅಳಿಸ್ಬೇಕಾಗಿತ್ತು, ಆ ಒಂದು ಡೀಲ್ ಕಂಪ್ಲೀಟ್ ಆಗಿದೆ. ಎರಡನೇದಾಗಿ ಈ ಒಂದು ಕಿಚ್ಚನ ಚಪ್ಪಾಳೆ ಬಂದಿರುವಂಥ ಫೋಟೋಗಳನ್ನ ಸ್ಟೋರಲ್ಲಿ ಇಡಬೇಕಾಗಿತ್ತು. ಸೊ ಇದೀಗ ಆ ಒಂದು ಪ್ಲಾನ್ನ ಸಕ್ಸಸ್ ಆಗೋ ಟೈಮ್ನಲ್ಲಿ ವಿಲನ್ ಉಲ್ಟಾ ಒಂದು ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಆ ಫೋಟೋಗಳನ್ನ ಹುಡುಕುವಂಥ ಒಂದು ಡೀಲ್ನ ಅಂದರೆ ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಪೂರ್ತಿ ತುಂಬ ಭಯಪಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಗಿಲ್ಲಿ ಮೇಲೆ ಅನುಮಾನ ಪಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಕದಿಯುವಾಗ ಯಾರೂ ನೋಡಿರಲಿಲ್ಲ, ಅಂದರೆ ಆ ಒಂದಿಷ್ಟು ಫೋಟೋಗಳನ್ನ ತಗೊಂಡು ಹೋಗುವಾಗ ನೋಡಿರಲ್ಲ. ಬಟ್ ಸ್ಪಂದನ್ ಅವರು ಅಲ್ಲಿ ಕೂತ್ಕೊಂಡಾಗ ಗಿಲ್ಲಿಯವರು ಆಲ್ರೆಡಿ ಸ್ಟೋರ್ ರೂಮಲ್ಲಿ ಇಟ್ಟು ಬಂದಾಗಿ ಕೆಲವು ಸಮಯ ಆದಮೇಲೆ ಅವರು ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಏನಪ್ಪ ಅಂದರೆ ಕಿಚ್ಚನ ಚಪ್ಪಾಳೆ ಬಂದಿರುವಂಥ ಫೋಟೋಗಳನ್ನ ಯಾರೋ ಕದ್ಬಿಟ್ಟಿದ್ದಾರಲ್ಲ, ಅಲ್ಲಿ ತೆಗೆದೇ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಅನ್ಕೊತಾರೆ. ಬಟ್ ಅಲ್ಲಿ ನೋಡಿದ್ರೆ ಡೆವಿಲ್ ಅದೊಂದು ಹೊಸ ಟ್ವಿಸ್ಟೇ ಕೊಟ್ಟಿದ್ರು. ಏನಪ್ಪ ಅಂದರೆ ಆಲ್ರೆಡಿ ಈಗ 3 ಜನ ಸ್ಪರ್ಧಿಗಳು ಕಿಚ್ಚನ ಚಪ್ಪಾಳೆ ಕಳೆದಿದೆ. ಸೊ ಯಾರು ತೆಗೆದಿಟ್ಕೊಂಡಿದ್ದಾರೆ ದಯವಿಟ್ಟು ಅದನ್ನ ಹುಡುಕಿದವರು ನಿಮಗೆ ಒಂದು ಹೊಸ ಪವರ್ ಸಿಗುತ್ತೆ ಅಂತಲೂ ಕೂಡ ಹೇಳಿರ್ತಾರೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಆ ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮನೆಗೆ ಕ್ಯಾಪ್ಟನ್ ಆಗಿರಲಿ, ಉಳಿದಂಥ ಸ್ಪರ್ಧಿಗಳು ಅವರ ಕಬೋರ್ಡ್ ಆಗಲಿ, ವಾಶ್ರೂಮ್ ಹತ್ರ ಆಗಲಿ, ಇನ್ನೆಲ್ಲ ಕಿಚನ್ ಏರಿಯಾದಲ್ಲಾಗಲಿ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾರಿಗೂ ಕೂಡ ಈ ಫೋಟೋಗಳು ಸಿಗ್ತಾ ಇಲ್ಲ. ಸೊ ಈ ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ಆ ಫೋಟೋನ ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಗಿಲ್ಲಿ ಸೈಲೆಂಟಾಗಿ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾರಿಗೆ ರಜತ್ ಅವರಿಗೆ ಗಿಲ್ಲಿ ಮೇಲೆ
ಮೇಲೆ ಅನುಮಾನ ಬಂದುಬಿಟ್ಟು ಸೊ ಅವ್ರನ್ನ ಕರ್ಕೊಂಡು ಹೋಗಿ ಸೊ ಆ ದೇವ್ರ ಹತ್ರ ಹೋಗಿ ಈ ದೇವ್ರ ಮುಟ್ಟು ಹೇಳು, ಸೊ ನಾನೇ ಕದ್ದಿಲ್ಲ, ಸೊ ಇದಕ್ಕೂ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಗಿಲ್ಲಿಯವರು ರಜತ್ ಅವರಿಂದ ದೂರ ಬಂದುಬಿಟ್ಟು ಹೋಗೋಣ, ಅದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಸೊ ಗಿಲ್ಲಿದ ಡೌಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬೈ ಮಿಸ್ಟೇಕ್ ಆಗಿ ಏನಾದರೂ ಈ ಫೋಟೋಗಳು ರಜತ್ ಕೈಗೆ ಏನಾದರೂ ಅಲ್ಲಿರುವಂಥ ಸ್ಪರ್ಧಿ ಕೈಯಲ್ಲಿ ಸಿಕ್ಕರೆ ಈ ಒಂದು ಡೀಲ್ನಲ್ಲಿ ಇವರು ಯಾರು ಗಿಲ್ಲಿಯವರು ಸೋಲ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ಸ್ ಕೂಟಕ್ಕೆ ಹೋಗೋದು ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿ ಗಿಲ್ಲಿಯವರ ಮೇಲೆ ತುಂಬ ಅನುಮಾನ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಮನೆಯ ಕ್ಯಾಪ್ಟನ್ ಆಗಿರುವಂಥ ಚೈತ್ರ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಆಲ್ರೆಡಿ ಈಗ ಕಿಚ್ಚನ ಚಪ್ಪಾಳೆ ಫೋಟೋಗಳು ಹೋಗಿದ್ದಾವೆ, ಸೊ ನೀವು ಯಾರು ಸರ್ಚ್ ಮಾಡ್ತಾ ಇಲ್ಲ, ನಿಮ್ಗೇನು ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಂದರೆ ಸೊ ನಿಮ್ಗೇನು ಸಮಸ್ಯೆನೇ ಇಲ್ಲ ಅನ್ನೋ ರೀತಿ ಅರ್ಥ ಆಗ್ತಾ ಇದೆ ನನಗೆ, ಸೊ ನೀವೇ ಮಾಡಿದ್ದೀರಾ ಅಂತ ಹೇಳಿ ಗಿಲ್ಲಿ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಸರ್ಚ್ ಮಾಡ್ತಾ ಇದ್ದಾರೆ. ಆ ಫೋಟೋಗಳು ಸಿಗೋವರೆಗೂ ಅವ್ರಿಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಷ್ಟೇ ಅಲ್ಲದೆ ಆ ಸೈಕಲ್ನ ತೊಳೆದವರು ಏನಾದ್ರು ನಿಲ್ಲಿಸಿದ್ರಪ್ಪ ಅಂದರೆ ಅವ್ರಿಗೆ ನಿದ್ದೆ ಕೂಡ ಇಲ್ಲ. ಬಟ್ ಈ ಒಂದು ಟಾಸ್ಕ್ ಮಾತ್ರ ಟ್ವಿಸ್ಟ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿನೂ ಕೂಡ ಮಲಗೋಲ್ಲ, ಯಾಕಪ್ಪ ಅಂದರೆ ಆ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ಗಳು. ಬಟ್ ಈ ವಿಲನ್ ಎಂಟ್ರಿ ಆದಮೇಲೆ ಕೆಲವೊಂದಿಷ್ಟು ಚೇಂಜಸ್ಗಳು ಆಗಿದ್ದಾವೆ. ಸೊ ಎಂಟರ್ಟೈನ್ಮೆಂಟ್ಗೇನು ಕೊರತೆ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಗಿಲ್ಲಿ ಕಾವ್ಯ ಮಧ್ಯೆ ಸ್ವಲ್ಪ ಬಿರುಕು ಶುರುವಾಗಿದೆ. ಆ್ಯಕ್ಚುಲಿ ಇದು ಇವರವರಾಗೆ ಮಾಡ್ಕೊಂಡಿರೋದಲ್ಲ. ಸೊ ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಅವರು ಕೊಟ್ಟಿರುವಂಥ ಡೀಲ್ಗೆ ಒಪ್ಕೊಂಡು ಗಿಲ್ಲಿ ಅವರು ಈ ರೀತಿ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರಿಗೆ ಪ್ರೀ ಪ್ರಾಡಕ್ಟ್ ಅಂತಲೂ ಕೂಡ ಯೂಸ್ ಮಾಡಾಗಿದೆ. ಹಾಗಾಗಿ ಅವರ ಮಧ್ಯೆ ಸ್ವಲ್ಪ ಬಿರುಕುಗಳು ಶುರುವಾಗಿದ್ದಾವೆ. ಸೊ ಇವತ್ತಿನ ಲೈವ್ ಎಪಿಸೋಡಲ್ಲಿ ಕೂಡ ಗಿಲ್ಲಿಯ ಜೊತೆ ಕಾವ್ಯ ಅವರು ಕೂಡ ಮಾತಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಈಗ 2ನೇ ಡೀಲ್ನ ಕಂಪ್ಲೀಟ್ ಮಾಡೋ ಸಮಯದಲ್ಲಿ ಸೊ ಈಗ ಗಿಲ್ಲಿ ವಿರುದ್ಧನೇ ಒಂದು ಡೀಲ್ನ ಕೊಟ್ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾರು ನಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಡೆವಿಲ್ಲು. ಸೊ ನಿಮ್ಮ ಪ್ರಕಾರ ಈ ವಾರದ ಎಪಿಸೋಡ್ ಯಾವ ರೀತಿ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಿಗ್ ಬಾಸ್ ಬೆಸ್ಟೋ ಅಥವಾ ಡೆವಿಲ್ ಬೆಸ್ಟೋ, ಆ್ಯಕ್ಚುಲಿ ಡೆವಿಲ್ ಅಥವಾ ವಿಲನ್ ಬೆಸ್ಟೋ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಹಾಗೂ 2 ಟಾಸ್ಕ್ಗಳನ್ನ ಕೊಟ್ಟಿದ್ದರು. ಸೊ ಅಲ್ಲಿ ಏನು ಅಂದ್ಕೊಂಡಿದ್ರು ಎಲ್ಲ ಸ್ಪರ್ಧಿಗಳು ಆರಾಮಾಗಿ ಮಲ್ಕೊಬಿಡೋಣ, ಸೊ ಅವ್ರ ಪಾಡಿಗೆ ಅವರು ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಯಾರು ಧನುಷ್ ಮತ್ತು ರಘುವರು ಆರಾಮಾಗಿ ಸೈಕಲ್ ತೊಳಿತಾರೆ, ಅವ್ರ ಕಡೆ ಇರ್ತಾರೆ. ಸೊ ನಾವು ಆರಾಮಾಗಿ ಮಲ್ಕೊಬಿಡೋಣ ಅನ್ನೋ ರೀತಿಲಿ ಥಿಂಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಬೇರೆ ರೀತಿಯೇ ಟ್ವಿಸ್ಟ್ ಇಟ್ಟಿದ್ರು ಅಂತಲೂ ಕೂಡ ಹೇಳ್ಬೋದು ವಿಲನ್ನು. ಯಾಕಪ್ಪ ಅಂದರೆ ಆಲ್ರೆಡಿ ಈಗ ಕಿಚ್ಚನ ಚಪ್ಪಾಳೆ ಫೋಟೋಗಳು ಯಾರೋ ಮುಚ್ಚಿಟ್ಬಿಟ್ಟಿದ್ದಾರೆ. ಸೊ ಆ ಫೋಟೋಗಳು ಸಿಗೋವರೆಗೂ ಯಾರೂ ಕೂಡ ನಿದ್ದೆ ಮಾಡೋ ಹಾಗಿಲ್ಲ. ಬಟ್ ಆ ಫೋಟೋಗಳು ಏನಾದರೂ ಸಿಕ್ಕರೂ ಕೂಡ ಅಲ್ಲಿ ಹೊರಗಡೆ ಇರೋ ಸೈಕಲ್ ಏನಾದ್ರು ತುಳಿಯೋದನ್ನ ನಿಲ್ಲಿಸಿದ್ರಪ್ಪ ಅಂದರೆ ಸೊ ಇವರು ನಿದ್ದೆನೇ ಮಾಡೋಂಗಿಲ್ಲ. ಆ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವರು ಖುಷಿಯಿಂದ ಒಳಗಡೆ ಇರೋಕ್ಕೂ ಸೊ ಅವರು ಕಷ್ಟಪಟ್ಟು ಸೈಕಲ್ ತುಳಿಯೋಕ್ಕೂ ಡಿಫ್ರೆನ್ಸೇ ಇಲ್ಲ. ಬಟ್ ಆದರೆ ಈಗ ಒಳಗಡೆ ಇರೋರ್ಗೂ ಹೊರಗಡೆ ಇರೋರ್ಗೂ ಎರಡೂ ಕೂಡ ಕಷ್ಟದ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಿಂದ ಎಲ್ಲ ಸ್ಪರ್ಧಿಗಳು ಫುಲ್ ಗಾಬರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿದರೆ ಗಿಲ್ಲಿ ಅವರು ಆಲ್ರೆಡಿ ಸ್ಟೋರ್ ರೂಮಲ್ಲಿ ಫೋಟೋ ಇಟ್ಟಿದ್ದಾರೆ. ಬಟ್ ಇವರು ಡೀಲ್ ಕೊಟ್ಟಿದ್ದು ವಿಲನ್ನೇ. ಬಟ್ ಡೀಲ್ಗೆ ಒಪ್ಕೊಂಡು ಗಿಲ್ಲಿ ನಟ ಅವರು ಮಾಡಿರುವಂಥ ಪ್ಲ್ಯಾನು ಬಟ್ ಅವ್ರು ಎಲ್ಲ ಸ್ಪರ್ಧಿಗಳಿಗೂ ಉಲ್ಟಾ ಹೊಡೆದ್ಬಿಟ್ಟಿದೆ. ಅವ್ರಿಗಂತ ಅಲ್ಲ, ಸೊ ಗಿಲ್ಲಿ ನಟನಿಗೂ ಸೊ ಉಲ್ಟಾ ಹೊಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಪ್ಲ್ಯಾನ್ಗೆ ಗಿಲ್ಲಿ ನಟ ಮಾಡಿರೋದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಪ್ರೋಮೋ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಈ ಪ್ರೋಮೋವನ್ನು ನೋಡಿ. ಅಷ್ಟೇ ಅಲ್ಲದೆ ಈ ಪ್ರೋಮೋ ತೆಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಗಿಲ್ಲಿ ವಿಲನ್ ಸೀಕ್ರೆಟ್ ಡೀಲ್ ಮನೆಯವರಿಗೆ ಗೊತ್ತಾಯ್ತಾ ಅನ್ನೋ ರೀತಿಯಲ್ಲಿ ಹಾಕಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೊ ಈ ಒಂದು ಡೀಲ್ನಲ್ಲಿ ಏನಾದರೂ ಗಿಲ್ಲಿ ಸೋತ್ರೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿನೂ ಕಳ್ಕೊತಾರೆ. ಸೊ ಇಲ್ಲಿ ಗಿಲ್ಲಿ ಕಾವ್ಯ ವಿರುದ್ಧನೂ ಕೂಡ ಒಬ್ಬ ವಿಲನ್ ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಡೆವಿಲ್ ಮಾಡಿದ್ದು ಸರಿ ಇದೆಯಾ, ಅಂದರೆ ಡೆವಿಲ್ ವಿಲನ್ ಮಾಡಿದ್ದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.